ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೇವಲ 5 ನಿಮಿಷದಲ್ಲಿ ಈ ಸ್ನ್ಯಾಕ್ಸ್ನ ತಯಾರಿಸಿ ತಿಂದರೆ ಬೇರೆಲ್ಲ ಸ್ನ್ಯಾಕ್ಸು ಕೂಡ ಮರ್ತು ಹೋಗುತ್ತೆ. ಅಷ್ಟು ಟೇಸ್ಟಿಯಾಗಿ ಮಾಡ್ಕೊಳ್ಳುವಂಥದ್ದು, ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಸುಮಾರು ಇಲ್ಲಿ ಒಂದು ಅರ್ಧ ಕೆಜಿ ಆಗೋಷ್ಟು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ. ಸೊ ಆಲೂಗೆಡ್ಡೆಯನ್ನು ಉಪಯೋಗಿಸಿ ಮಾಡ್ತಿರುವಂತಹ ಒಂದು ಸ್ನ್ಯಾಕ್ಸ್ ಇದು. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಆಲೂಗೆಡ್ಡೆಯನ್ನು ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ಅದನ್ನು ಒಂದ್ಸಲ ವಾಶ್ ಮಾಡಿ ಈ ರೀತಿಯಾಗಿ ನಾನು ತೊಗೊಂಡಿದ್ದೀನಿ. ಅದರ ಸಿಪ್ಪೆನೆಲ್ಲ ತೆಗೆದು ಅದಾದ ನಂತರ ಇದನ್ನು ಒಂದು ಸ್ಲೈಸರಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಸ್ಲೈಸರ್ ಇದ್ದರೆ ಅದರಲ್ಲಿ ಮಾಡ್ಕೊಳ್ಳಿ, ಅಥವಾ ಚಾಕುವಿನಿಂದ ಮಾಡ್ಕೊಳ್ತೀವಿ ಅಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ ಈ ರೀತಿಯಾಗಿ ನೋಡ್ಬೋದು, ನೀವು ಸ್ವಲ್ಪ ದಪ್ಪ ಇರಬೇಕು, ತೀರ ತೆಳ್ಳಗಿರಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಆ ರೀತಿಯಾಗಿ ನಾವು ಇದನ್ನು ನಿಧಾನವಾಗಿ ಈ ರೀತಿಯಾಗಿ ನಾವು ಪೀಸಸ್ ಆಗಿ ಮಾಡ್ಕೋಬೇಕಾಗತ್ತೆ. ಸೊ ಇದ್ದರೆ ಈ ಥರದ್ದನ್ನು ಉಪಯೋಗಿಸಿ, ಇಲ್ಲ ಅನ್ನೋದಾದರೆ ಚಾಕುವಿನಿಂದ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿಯಾಗಿ ಒಂದು ಚಿಪ್ಸ್ ಮಾಡಬೇಕಾದ್ರೆ ನಾವು ಹೇಗೆ ಆಲೂಗೆಡ್ಡೆಯನ್ನು ನಾವು ಸ್ಲೈಸಾಗಿ ಮಾಡ್ಕೊಳ್ತೀವಲ್ಲ, ಅದು ಚಿಪ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಳ್ತೀವಿ. ಆದರೆ ಈ ಒಂದು ರೆಸಿಪಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ದಪ್ಪ ಇರಬೇಕಾಗತ್ತೆ. ತೀರ ದಪ್ಪ ಮಾಡೋಕ್ಕೆ ಹೋಗಬೇಡಿ, ಆವಾಗ ಬೇಯೋದಿಲ್ಲ. ಸ್ವಲ್ಪ ತೆಳ್ಳಗೆ ಅಂದರೆ ತೀರ ತೆಳ್ಳಗೋಲ್ಲ, ತೀರ ದಪ್ಪಗೋಲ್ಲ, ಮೀಡಿಯಮ್ ಆಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿದ್ದರೆ ಸಾಕು. ಈ ರೀತಿಯಾಗಿ ರೆಡಿ ಮಾಡ್ಕೊಂಡ ನಂತರ ಇವಾಗ ನೋಡ್ಬೋದು ಎಲ್ಲ ಆಲೂಗೆಡ್ಡೆನೂ ಕೂಡ ಈ ಥರ ಸ್ಲೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೀರನ್ನು ಹಾಕಿ ನಾವು ಒಂದು 2 ರಿಂದ 3 ಸಲ ಚೆನ್ನಾಗಿ ಇದನ್ನು ತೊಳಿಬೇಕಾಗುತ್ತೆ. ನೀರು ಹಾಕಿ ಇದಕ್ಕೆ ಬೇರೆ ಏನೂ ಕೂಡ ಬೇಡ, ಸ್ವಲ್ಪ ನೀರು ಹಾಕಿದ ನಂತರ ಇವಾಗ ಇದನ್ನು ನೀಟಾಗಿ ತೊಳಿಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ಒಂದು 2 ಸಲ ನೀರನ್ನು ಹಾಕಿ ನಾನು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾಗಿ ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ಒಂದು ಸ್ಟ್ರೈನರನ್ನ ತಗೊಳ್ಳೋಣ, ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪನೂ ಕೂಡ ನೀರಿರಬಾರ್ದು, ಆಲೂಗೆಡ್ಡೆಯಲ್ಲಿ ಒಂದು ಸ್ವಲ್ಪನೂ ಕೂಡ ನೀರಿರಬಾರ್ದು. ಒಂದು 2 ಸೆಕೆಂಡು ಇದನ್ನು ಇದರಲ್ಲಿ ಹಾಕಿ ಹಾಗೆ ಬಿಟ್ಬಿಟ್ರೆ ಸಾಕು. ಅದರಲ್ಲಿ ಏನು ನೀರಿನ ಅಂಶ ಇರುತ್ತೋ ಸೊ ಅದೆಲ್ಲ ಕೂಡ ತಟ್ಟೆಗೆ ಬಂದ್ಬಿಡುತ್ತೆ. ಈ ರೀತಿಯಾಗಿ ಎಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ನಿಮಿಷ ಬಿಟ್ಟ ನಂತರ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಸ್ವಲ್ಪ ನೀಟಾಗಿ ಡ್ರೈ ಆಗಿದೆ. ನೋಡಿ, ನೀರು ಅದರಲ್ಲಿ ಎಷ್ಟಿದೆಯೋ ಅದು ಪೂರ್ತಿ ನೀರು ಬಂದುಬಿಟ್ಟಿದೆ. ಸೊ ನೀರು ಒಂದು ಸ್ವಲ್ಪನೂ ಕೂಡ ಆಲೂಗೆಡ್ಡೆಯಲ್ಲಿ ಉಳ್ಕೊಂಡಿಲ್ಲ. ಈ ರೀತಿಯಾಗಿ ಆದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಾವು ರೊಟ್ಟಿ ಮಾಡೋದಕ್ಕೆ ಬಳಸ್ತೀವಲ್ಲ ಮನೆಯಲ್ಲಿ ಇರುವಂಥ ಒಂದು ಅಕ್ಕಿ ಹಿಟ್ಟು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇವಾಗ ಇದನ್ನು ನಾವು ಸ್ವಲ್ಪ ಇದಕ್ಕೆ ಬೇಕು ಅಂತಂದರೆ ನೀವು ಸೇರಿಸ್ಕೋಬೋದು, ಬೇಡ ಅಂತಂದರೆ ಒಂದೇ ಸಲ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಸ್ವಲ್ಪ ನಾನು ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು 1/4 ಸ್ಪೂನ್ ಆಗುವಷ್ಟು. ಓಕೆ, ನೋಡ್ಬೋದು ಈ ರೀತಿಯಾಗಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಸೊ ಆಲೂಗೆಡ್ಡೆ ಕಟ್ಟಾಗಬಾರ್ದು, ಮಧ್ಯ ಮಧ್ಯ ಆ ರೀತಿಯಾಗಿ ನೋಡಿಕೊಂಡು ನಿಧಾನವಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಕಿರುವಂಥ ಹಿಟ್ಟು ತೀರ ಗಟ್ಟಿಯಾಗಿ ಅದ್ರ ಮೇಲೆ ಕುತ್ಕೊಳ್ಳೋ ಥರ ಅಂತೂ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಹಿಟ್ಟನ್ನು ಕೂಡ ಉಪಯೋಗಿಸ್ಬೇಡಿ. ಅಕ್ಕಿ ಹಿಟ್ಟನ್ನು ಹಾಕಬೇಕಾದ್ರೆ ಜಾಸ್ತಿ ಕೂಡ ಹಾಕ್ಕೊಳ್ಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಸೊ ಅದಕ್ಕೋಸ್ಕರ 2 ಸ್ಪೂನ್, ಅಕಸ್ಮಾತ್ ಅದು ತೀರ ಕಮ್ಮಿ ಆಯಿತು, ನಿಮಗೆ ಇನ್ನೂ 1 ಸ್ಪೂನ್ ಬೇಕು ಅನಿಸಿದ್ರೆ 1 ಸ್ಪೂನ್ ಹಾಕಿ, 3 ಸ್ಪೂನ್ ತಗೊಳ್ಳಿ ಸಾಕು, ಜಾಸ್ತಿ ಅಂತೂ ಬೇಡ. ಅರ್ಧ ಕೆಜಿ ಹಿಟ್ಟಿಗೆ 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸಾಕಾಗುತ್ತೆ. ಅದಾದ ನಂತರ ಇವಾಗ ನಾನಿಲ್ಲಿ ಒಂದು ಕಡಾಯಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸಾಸಿವೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವು, ಎಣ್ಣೆಯನ್ನು ಸಾಸಿವೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಬೇಕು ಅಂತಂದರೆ ಮಾಮೂಲಿ ಅಡುಗೆ ಎಣ್ಣೆ ಕೂಡ ನೀವು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅಥವಾ ಎಳ್ಳೆಣ್ಣೆ ಇದೆ, ಅಥವಾ ಹುಚ್ಚೆಳ್ಳೆಣ್ಣೆ ಇರುತ್ತೆ. ಸೊ ಯಾವುದನ್ನು ಬೇಕಿದ್ರೂ ನೀವು ಹಾಕ್ಕೊಳ್ಬೋದು, ಆಯಿತಾ. ಇದನ್ನೇ ಹಾಕಬೇಕು ಅಂತ ಏನಿಲ್ಲ, ನೀವು ಯಾವುದು ಊಟಕ್ಕೆ ಬಳಸ್ತಿರಲ್ಲ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕಿದ ನಂತರ ನಾವು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು.
ಆಯಿತಾ. ಸ್ಪ್ರೆಡ್ ಮಾಡಿ ನಾವು ಮತ್ತು ಸ್ಟೀಲ್ ಪ್ಯಾನಲ್ಲಿ ನೀವು ಇದನ್ನು ಮಾಡೋಕ್ಕೆ ಹೋಗಬೇಡಿ, ಅಥವಾ ನಾನ್ ಸ್ಟಿಕ್ಕಲ್ಲೂ ನೀವು ಮಾಡೋಕ್ಕೆ ಹೋಗಬೇಡಿ. ಕಬ್ಬಿಣದಿದ್ದರೆ ಅದರಲ್ಲಿ ಮಾಡಿ, ಇಲ್ಲ ಅನ್ನೋದಾದರೆ ಅಲ್ಯೂಮಿನಿಯಂ ನೀವು ಪ್ಯಾನ್ ಇರುತ್ತಲ್ಲ, ಸೊ ಅದರಲ್ಲಿ ಮಾಡ್ಬೋದು. ಅದಾದ ನಂತರ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕಿದ ನಂತರ ಈಗ ಆಲೂಗೆಡ್ಡೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆಯನ್ನು ಹಾಕಿ ನಾವು ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇಲ್ಲಿ ನಾನು ತಗೊಂಡಿರುವಂತಹದ್ದು ಚಪಾತಿಯನ್ನು ಮಗ್ಚಿ ಹಾಕುವಂತಹ ಒಂದು ಕೈ. ಸೊ ನೀವು ಅದನ್ನು ಮಾಮೂಲಿ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಹೋದರೆ ಏನಾಗುತ್ತೆ ಅಂತ ಅಂದರೆ ಕಟ್ಟಾಗುತ್ತೆ, ಆಲೂಗೆಡ್ಡೆ ಅಲ್ಲಿ ಕಟ್ಟಾಗುತ್ತೆ. ಆ ರೀತಿಯಾಗಿ ಆಗಬಾರ್ದು. ಅದಾದ ನಂತರ ಒಂದು 2 ಸೆಕೆಂಡ್ ಆದ ನಂತರ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಕೂಡ ಹಾಕಿ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿಯಾಗಿ ಇದು ಕಟ್ಟಾಗ್ದಲೇ ಇರೋ ಹಾಗೆ, ಆಲೂಗೆಡ್ಡೆ ಅಲ್ಲಲ್ಲಿ ಕಟ್ಟಾಗ್ದಲೇ ಇರೋ ಹಾಗೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಗ್ಚೋಕೈಯನ್ನೇ ತಗೋಬೇಕು ನೀವು. ಮಗ್ಚೋಕೈ ತಗೊಂಡ್ರೇ ಅದು ಆರಾಮಾಗಿ ನಾವು ಟರ್ನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಆಲೂಗೆಡ್ಡೆ ಅವಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ಟಾಗೋದಿಲ್ಲ. ಓಕೆ, ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಸೊ ಈಗ ಇದ್ರ ಮೇಲೆ ನಾವು ಒಂದು ತಟ್ಟೆಯನ್ನು ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗತ್ತೆ. 2 ನಿಮಿಷ ಬೇಯಿಸ್ಕೊಂಡ ನಂತರ ಸ್ವಲ್ಪ ಸಾಫ್ಟಾಗಿರುತ್ತೆ ಆಲೂಗೆಡ್ಡೆ. ಸೊ ಆವಾಗಲೂ ಕೂಡ ಅಷ್ಟೇ ನೋಡಿಕೊಂಡೇ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದು ಯಾವುದೇ ರೀತಿ ತಳ ಹಿಡಿಯೋದಿಲ್ಲ. ಓಕೆ, ಯಾಕೆ ಅಂತಂದರೆ ನಾವು ಫಸ್ಟಿಗೆ ಎಣ್ಣೆ ಹಾಕಿ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿದ್ದೀನಿ ಸುತ್ತಲೂ ಕೂಡ. ಆ ರೀತಿ ಆದಾಗ ಎಣ್ಣೆ ಇರೋದ್ರಿಂದ ಆಲೂಗೆಡ್ಡೆ ಎಣ್ಣೆಗೆ ಅಂಟ್ಕೊಳ್ಳೋದಿಲ್ಲ. ಓಕೆ, ಸೊ ಬಾಣಲೆಗೆ ಆಲೂಗೆಡ್ಡೆ ಅಂಟ್ಕೊಳ್ಳೋದಿಲ್ಲ. ಆವಾಗ ನಮಗೆ ಪರ್ಫೆಕ್ಟಾಗಿ ಇದು ಬೇಯುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ತರಕಾರಿಗಳು ಇಲ್ಲದೇ ಇದ್ದಾಗ ಸೈಡ್ ಡಿಶ್ ಆಗಿ ಏನಾದರೂ ಒಂದು ಮಾಡಬೇಕು ಅನ್ಕೊತೀರಲ್ಲ, ಆಗ ನೀವು ಆಲೂಗೆಡ್ಡೆ ಇದ್ದರೆ ಸಾಕು, ರುಚಿಯಾಗಿರುವಂತಹ ಒಂದು ಪಲ್ಯವನ್ನು ಅಥವಾ ಸ್ನ್ಯಾಕ್ಸನ್ನು ತಯಾರಿಸ್ಕೊಳ್ಬೋದು. ತುಂಬ ಅದ್ಭುತವಾಗಿರುವಂತಹ ಟೇಸ್ಟು ಇದು. ಸೊ ಈಗ 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 1/4 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ. ಇಷ್ಟೇ ಮಸಾಲೆ ಬೇಕಾಗಿರೋದು ಫ್ರೆಂಡ್ಸ್. ಇನ್ನು ಯಾವ ಮಸಾಲೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ. ಇಷ್ಟನ್ನು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ, ಮಿಕ್ಸ್ ಆದ ನಂತರ ಇವಾಗ ನೋಡ್ಬೋದು ನೀವು 2ರಿಂದ 3 ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಷ್ಟನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಕಟ್ಟಾಗಬಾರ್ದು, ಆ ರೀತಿಯಾಗಿ ನಿಧಾನವಾಗಿ ತಗೊಂಡು ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಗ ಪರ್ಫೆಕ್ಟಾಗಿರುವಂತಹ, ರುಚಿಯಾಗಿರುವಂತಹ, ಈಸಿಯಾಗಿರುವಂತಹ ಒಂದು ಆಲೂಗೆಡ್ಡೆಯ ಸ್ನ್ಯಾಕ್ಸು ಅಥವಾ ಆಲೂ ಫ್ರೈ ರೆಡಿ ಆಗುತ್ತೆ. ಆಗಿರುವಂಥದ್ದನ್ನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರುಚಿಯಾಗಿರುವಂತಹ ಸುಕ್ಕಿ ಆಲೂ ಕಿ ಸಬ್ಜಿನ, ಒಂದ್ಸಲ ಆಲೂ ಕಟ್ಲಿನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.